ತವರಿನಲ್ಲೇ ಪಿಎಸ್ಐ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಮನೆಯಲ್ಲೇ ನೇಣು ಬಿಗಿದುಕೊಂಡು ಪಿಎಸ್ಐ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕಲಬುರಗಿಯ ಗಂಗಾನಗರದ ನಿವಾಸದಲ್ಲಿ ಆಗಿರುವಂಥ ಘಟನೆ ಇದು. DCRB PSI ಅಂದರೆ ಡಿಸ್ಟ್ರಿಕ್ಟ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಅಂತ ಹೇಳ್ತಾರೆ ಇದಕ್ಕೆ. ಅದರಲ್ಲಿ PS ಆಗಿದ್ದರು ಇವರು ಬಸವರಾಜ್ ಹೇರೂರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮಾನಸಿಕವಾಗಿ ನೊಂದು ಸೂಸೈಡ್ ಮಾಡಿಕೊಂಡಿದ್ದಾರೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿಯನ್ನು ಕೊಟ್ಟಿದ್ದಾರೆ. ನೋಡಿ, ಒಬ್ಬ PSI ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಮಾನಸಿಕವಾಗಿ ನೊಂದು. ಯಾಕೆ? ಹಿರಿಯ ಅಧಿಕಾರಿಗಳಿಂದ ಏನಾದರೂ ಕಿರುಕುಳ ಇತ್ತಾ, ಅಷ್ಟು ವರ್ಕ್ ಪ್ರೆಷರ್ ಇತ್ತಾ, ಅಥವಾ ಬೇರೆ ಕಾರಣಕ್ಕೋಸ್ಕರ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡಿರ್ಬೋದಾ? ಕೌಟುಂಬಿಕ ಕಲಹ. ಬಟ್ ಅಲ್ಲಿ ಇಲಾಖೆಯಲ್ಲಿ ನಾವು ನೋಡ್ತಾನೆ ಇದ್ದೀವಿ, ಮೊನ್ನೆ ಜೈಲರ್ ಸತ್ತರು, ಅದಾದಮೇಲೆ ಹಿಂದೆ ಕೆಲವು ಕಾನ್ಸ್ಟೇಬಲ್ಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಈಗ ನೋಡಿದ್ರೆ PSI ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂದರೆ ಈ ರೀತಿಯಾದಂಥ ಘಟನೆಗಳು ಯಾಕಾಗತ್ತೆ? ಆ ಇಲಾಖೆಯಲ್ಲಿ ಎಲ್ಲೋ ಒಂದು ಕಡೆ ಮುಕ್ತವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶಗಳು ಸಿಗ್ತಾ ಇಲ್ವಾ? ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಬರ್ತಾ ಇದೆ. ಅಧಿಕಾರಿಗಳನ್ನು ಕಟ್ಟಿಹಾಕುವಂಥ ಪ್ರಯತ್ನ ಆಗ್ತಿದೆಯಾ? ಅವರ ಸ್ವಾತಂತ್ರ್ಯ ಕಿತ್ಕೊಳ್ಳಲಾಗ್ತಿದೆಯಾ? ಅಥವಾ ಮೇಲಾಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಕಿರುಕುಳ ಏನಾದರೂ ನಡೀತಾ ಇದೆಯಾ? ಹೀಗೆ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳಿದ್ದಾವೆ. ನಿನ್ನೆ ತಡರಾತ್ರಿ ಸ್ನೇಹಿತರಿಗೆ ಕರೆ ಮಾಡಿದರು ಬಸವರಾಜು. ಆತ್ಮಹತ್ಯೆ ಮಾಡಿಕೊಳ್ಳುವ ವಿಷಯವನ್ನು ಹೇಳಿದರು. ತಕ್ಷಣ ಬಸವರಾಜ್ ತಂದೆಗೆ ಸ್ನೇಹಿತರಿಂದ ಕರೆ ಹೋಗುತ್ತೆ. ಕೂಡಲೇ ಮನೆ ಬಾಗಿಲು ಒಡೆದು ಓಪನ್ ಮಾಡಿದರು ಅವರ ಅಪ್ಪ. ಆದರೆ ಅಷ್ಟರಲ್ಲೇ ನೇಣಿಗೆ ಕೊರಳುಬಿಟ್ಟಿದ್ರು PSI ಬಸವರಾಜು. 2014ರ ಬ್ಯಾಚ್ನ PSI ಇವರು ಕಳೆದ 2 ವರ್ಷಗಳಿಂದ ಕಲಬುರಗಿಯ DCRBಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದರು. RG ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಗೃಹ ಸಚಿವರು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕು ಇಂತಹ ಪ್ರಕರಣಗಳನ್ನು. ಆಗ್ತಾಯಿತ್ತು ನಿಮಗೆ? ಸುಮಾರು ಚಿಕ್ಕವನಿದ್ದಾಗಿತ್ತು ಸರ್, ಆಮೇಲೆ ಹೋಗಿತ್ತು 14 ವರ್ಷ ಮತ್ತೆ ಬಂದೇ ಮಾತಾಡೋದು. ಅದು ಏನು ನೀವು ಹಾಸ್ಪಿಟಲ್ ಆದರೂ ತೋರಿಸಿದಾಗ ಏನು ಹೇಳಿದಾರೆ ಸರ್? ಅವು ಏನೇನು ಹೇಳ ಸರ್, ದೋಸ್ತರಲ್ರಿ ಅವರೆಲ್ಲ ರಿಪೋರ್ಟ್ ಕೊಟ್ಟಾರ, ಏನೇನು ಟ್ಯಾಬ್ಲೆಟ್ಸ್ ಕೊಡ್ತಾರೆ, ಓಟಿದ್ದು ಲಿಕ್ವಿಡ್ ಕೊಟ್ಟರು ಸರ್. ಅದೆಲ್ಲ ಟ್ರೀಟ್ಮೆಂಟ್ದಾಗಿದ್ದು ಸರ್. ಅಲ್ಲ ಟ್ರೀಟ್ಮೆಂಟ್ ಸ್ವಲ್ಪ ಊಟ ಅವನು ತಿಂದಂದ್ರೆ ಸ್ವಲ್ಪ ಈಗ ಇದ್ದು ಆ ಥರ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಿದ್ದು ನೀಡ್ತಾರೆ. ಸಿದ್ದು, PSI ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಸಹಜವಾಗಿಯೇ ಸರ್ಕಾರಿ ಇಲಾಖೆಯಲ್ಲಿ, ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಏನಾದರೂ ಒತ್ತಡಗಳು ಜಾಸ್ತಿ ಆಗ್ತಿದೆ ಅನ್ನುವಂಥ ಅನುಮಾನ. ಇದು ವೈಯಕ್ತಿಕ ಕಾರಣಕ್ಕೋ ಅಥವಾ ಇಲಾಖೆಯಲ್ಲಿ ಏನಾದರೂ ಅವ್ರಿಗೆ ಪ್ರೆಷರ್ ಇತ್ತಾ? ಹೆಂಗೆ? ಹೌದು ಪ್ರಭು, ಯಾಕಂದ್ರೆ ಪ್ರಮುಖವಾಗಿ ಅನುಮಾನ ಕಾಡೋದು ಸಹಜ. ಯಾಕಂದ್ರೆ ನಾವು ಇಲಾಖೆಯಲ್ಲಿ ಸಮಸ್ಯೆ ಆದ್ರೆ ಸ್ಪಷ್ಟವಾಗಿ ಅವರ ಕುಟುಂಬದ ಮೂಲಗಳು ಇನ್ನು ಇದ್ರ ಬಗ್ಗೆ ತಿಳಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಏನು PSI ಬಸವರಾಜ್ ಹೇರೂರವರು ಏನು ಸೀರೆಯಿಂದ ನೇಣಿಗೆ ಅದು ನೇಣು ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು. ಈ ಒಂದು ಘಟನೆ ಕಲಬುರಗಿ ನಗರದ ಗಂಗಾನಗರದ ನಿವಾಸದಲ್ಲಿ ನಿನ್ನೆ ತಡರಾತ್ರಿ ವಿಷಯ ನಡೆದಿರ್ತಕ್ಕಂಥದ್ದು. ಸ್ನೇಹಿತರಿಗೆ ವಿಷಯ ತಿಳಿದ್ರೆ ಆದ ನಂತರ ಅವರ ತಂದೆಗೆ ವಿಷಯ ತಿಳಿಸಿದ್ದಾರೆ. ಬಾಗಿಲು ಓಪನ್ ಮಾಡಿ ನೋಡಿದಾಗ ಬಸವರಾಜ್ ಅವರು ಸಾವನ್ನಪ್ಪಿರ್ತಕ್ಕಂಥದ್ದು. 2014ರ ಬ್ಯಾಚಿನ PSI ಆಗಿರ್ತಕ್ಕಂಥವ್ರು ಬಸವರಾಜ್ ಹೇರೂರವರು ಕಳೆದ 2 ವರ್ಷಗಳಿಂದ RCBಯಲ್ಲಿ DCRBಯಲ್ಲಿ ಕೆಲಸ ಮಾಡತಕ್ಕಂಥದ್ದು. ಆದ್ರೆ ತನಿಖೆ ನಂತರವೇ ಏನು ಕೆಲಸದ ಒತ್ತಡ ಇತ್ತಾ ಅಥವಾ ಕುಟುಂಬದ ಒತ್ತಡ ಇತ್ತಾ? ಒಂದು ಮೂಲಗಳ ಪ್ರಕಾರ ಅವ್ರಿಗೆ ಯಾವ್ದೋ ಹೊಟ್ಟೆ ನೋವು ಇತ್ತು, ಆ ಹಿನ್ನೆಲೆಯಲ್ಲಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ತಿಳಿದು ಬರ್ತಕ್ಕಂಥದ್ದು. ಆದ್ರೆ ತನಿಖೆ ನಂತರ ಸ್ಪಷ್ಟ ಚಿತ್ರಣ